ನಿರ್ದೋಷಮಾಪ್ಯತಮಮಪ್ಯಖಿಲೈः ಸುವಾಕ್ಯೈः ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವಾಭಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಯಾವುದಾಯ್ತೀಗ? ಸುರಮಿತ್ತೇವ ಸಾಧ್ಯಂ ವಿದ್ವದ್ರೂಢ್ಯ ಯಾವುದು ಬರಬೇಕೀಗ. ಅಥೋ ನಾರಾಯಣೋ ದೇವೋ ನಿಶೇಷ ಗುಣವಾಚಕೈ ಗುಣಿ ಸಾಮಾನ್ಯವಚನೈರಪಿ ಮುಖ್ಯತೆಯ ಉದಿತ. ಅದು ಗುಣವಾಚಕನೋ ಗುಣಿವಾಚಕನೋ ದೇವ್ರನ್ನ ಹೇಳೋದು ನಿಶ್ಚಿತ. ಗೊತ್ತಾಯ್ತಾ? ಈ ರೀತಿ ಶಬ್ದಗಳು ಯಾವುದೋ ರೀತಿಯಲ್ಲಿ ಹೇಳುತ್ತೆ ಎಂಬುದನ್ನು ತಿಳ್ಕೊಂಡ್ರೆ ಆಗ ಸರ್ವಶಬ್ದ ಪ್ರತಿಪಾದ್ಯತ್ವ ಮತ್ತು ಸರ್ವಗುಣ ಸಮನ್ವಯ. ಸರ್ವಶಬ್ದ ಸಮನ್ವಯ ಅಂದರೂ ಒಂದೇ, ಸರ್ವಗುಣ ಸಮನ್ವಯ ಅಂದರೂ ಒಂದೇ. ಯಾಕೆ ಪ್ರತಿಯೊಂದು ಶಬ್ದನ ಹೇಳೋದೇನು ಒಂದು ಗುಣವನ್ನು ಹೇಳೋದ್ರಿಂದ ಆ ಗುಣ ಸಮನ್ವಯ ಆಗಬೇಕು. ಅದಕ್ಕೆ ನಾರಾಯಣಂ ಶಬ್ದಪೂರ್ಣ ಗುಣಪೂರ್ಣಂ ಅಂತ ಕರೆದು ಯಾವ ಪ್ರತಿಯೊಂದು ಶಬ್ದ ಒಂದು ಗುಣ ಹೇಳಲ್ಪಡಲೇಬೇಕು. ಆ ಗುಣ ದೇವರಲ್ಲಿ ಎಷ್ಟಿದೆ, ಪೂರ್ಣವಾಗಿದೆ, ಶಾಶ್ವತವಾಗಿದೆ, ಸ್ವಾಭಾವಿಕವಾಗಿದೆ, ಅದು ಸಂಬಂಧಪಡ್ಬೋದ ಯಾವುದೇ ದೋಷವೂ ಇಲ್ಲ. ಇಷ್ಟು ತಿಳ್ಕೊಂಡಾಗ ದೇವರು ಗುಣಪೂರ್ಣತ್ವ ನಮಗೆ ಸ್ಪಷ್ಟ ಆಗುತ್ತೆ. ಅಧ್ಯಾತ್ಮಗೈಶ್ಚ ಆಮೇಲೆ ಪ್ರಾಣಾದ್ಯೈಹಿ ತಥೈವ ಹಿ ಅಧಿಭೂತಗೈಹಿ ಅನ್ನಾದಿ ಶಬ್ದೈರ್ಭಗವಾನೇಕೋ ಮುಖ್ಯತಯೋದಿತಃ. ಅದು ಅಧ್ಯಾತ್ಮ ಶಬ್ದ ಆಗಬಹುದು, ಆಮೇಲೆ ಪ್ರಾಣಾದಿ ಶಬ್ದಗಳು, ಅಧ್ಯಾತ್ಮ ಅಂದರೆ ಪ್ರಾಣಾದಿಗಳು, ಅಧಿಭೂತ ಶಬ್ದಗಳಾಗಬಹುದು, ಅನ್ನಾದಿ ಶಬ್ದಗಳಾಗಬಹುದು. ಎಲ್ಲದಕ್ಕೂ ಮುಖ್ಯ ಅರ್ಥ ಯಾರು ಅಂದರೆ ಪರಮಾತ್ಮನೂ ಅರ್ಥ ಅಲ್ಲ, ಪರಮಾತ್ಮನೇ ಮುಖ್ಯ ಅರ್ಥ. ಇತಿ ತಯೋದೇತಿ ಮುಖ್ಯತೆಯ ಉದಿತಃ. ಜನ್ಮಾದ್ಯಸ್ಯೇತಿ ಸೂತ್ರೇಣ ಗುಣಸರ್ವಸ್ವ ಸಿದ್ಧಯೇ ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ ಶಾಸ್ತ್ರಮೂಲಂ ಯತಸ್ತತಃ. ಜನ್ಮಾದ್ಯಸ್ಯ ಯತಃ ಅಂತ ಹೇಳಿ ಪರಮಾತ್ಮನ ಲಕ್ಷಣವನ್ನು ಹೇಳಿದರು. ಗುಣಪೂರ್ಣತ್ವ ಸಿದ್ಧಿ ಆಗಬೇಕಾದ್ರೆ, ಗುಣಪೂರ್ಣತ್ವ ಸಿದ್ಧಿ ಆಗಬೇಕಾದ್ರೆ ಏನಾಗಬೇಕು? ಆತನ ಗುಣ ಕಾರ್ಯದಿಂದ ಗೊತ್ತಾಗಬೇಕು. ಪಟ 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 ಆಪ್ರೇಷನ್ ಮಾಡಾಕ್ತಾರೆ, ಒಂದು ಡಾಕ್ಟ್ರು ಅಂತ ಹೇಳ್ತಾರೆ, ಇಲ್ಲೋ ಹಾಗೆ ಡಾಕ್ಟ್ರು ಮಾಡ್ತಾನೆ, ಮಾಡೋದು ನೋಡಿದ್ರೆ ಡಾಕ್ಟ್ರು ಅಂತ ಗೊತ್ತಾಗುತ್ತೆ. ಸೊ ದೇವರ ಇವೆಲ್ಲ ಸೃಷ್ಟಿಯಾದಿ ಅಷ್ಟಕರ್ತತ್ವ ಕಂಡಾಗ ಏನಾಗುತ್ತೆ? ದೇವ್ರ ಗುಣಪೂರ್ಣತ್ವ ನಮಗೆ ಏನೋ ಸೃಷ್ಟಿ ಮಾಡ್ತಾನೆ, ಬೇರೆ ಸರ್ವ ಸೃಷ್ಟಿ ಮಾಡ್ತಾನೆ, ಸರ್ವದಾ ಸೃಷ್ಟಿ ಮಾಡ್ತಾನೆ, ತಾನಾಗಿ ಒಬ್ಬನೇ ಮಾಡ್ತಾನೆ, ಯಾರ ಸಹಾಯನೂ ಬೇಕಿಲ್ಲ. ಅಂದರೆ ಆ ಪರ್ಫೆಕ್ಷನ್ ಇದೆಯಲ್ಲ, ಅದು ದೇವರಲ್ಲಿ ಬಿಟ್ಟು ಯಾರಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಪರ್ಫೆಕ್ಷನ್ನೇ ಸ್ವಾತಂತ್ರ್ಯ ಅಂತ ಕರೆಯೋದು. ಅವ್ಯ ಹೌದೌದು, ಯಾವುದು ಸ್ವಾಭಾವಿಕನೇ, ಸ್ವಾಭಾವಿಕ ಅಲ್ಲಿದೆ. ಬಟ್ ಯಾವುದು ಉಪಯೋಗ ಮಾಡಿಕೊಡೋರಿಲ್ಲ. ಸೊ 100 ಇಟ್ಟಿದ್ದಾರೆ, ಒಬ್ಬರು ತೊಗೊಳ್ಳೇ ಇಲ್ಲ. ಗೊತ್ತಾಯ್ತಾ? ಕೆಲಸ ಮ್ಯಾಥಮೆಟಿಕ್ಸ್ನಲ್ಲೇ ಬೇರೆ ಕಡೆ ತೊಗೊಳ್ಳೋ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಯಾವುದೋ ಕಾರಣ ಕೆಲವರು ಕೊಟ್ಬಿಡ್ತಾರೆ ಅಥವಾ ತೊಗೊಂಡ್ಬಿಡ್ತಾರೆ. ಆದರೆ ಕೆಲವು ಸಬ್ಜೆಕ್ಟ್ 100ಕ್ಕೆ 100 ಬರೋದೇ ಇಲ್ಲ. ಕಾರಣ ಆದರೆ 100ಕ್ಕೆ ಇಲ್ಲ ಅಂತ ಅರ್ಥ ಅಲ್ಲ, ಬರೋದಿಲ್ಲ. ಬಟ್ ಇದು ಶಕ್ತಿ ಎಷ್ಟಿದೆ ಅಂದರೆ 100 ಇದೆ, ಅದಕ್ಕೆ ತೊಗೊಳಕ್ಕಾಗ್ತಾ ಇಲ್ಲ ಅಷ್ಟೇ. ಆ ದೃಷ್ಟಿಯಲ್ಲಿ ಶಬ್ದಗಳ ನ್ಯಾಚುರಲ್ ಶಕ್ತಿ ಇರೋದೇ ಹಾಗೆ. ದೇವರ ಕಡೆ ಹೋಗೋದೇ ಅದೇ. ಆಕಾಶಾತ್ ಪತಿತೋಯಂ ತೋಯಂ, ನೀರಿಗೆ ಹರಿಯೋ ಶಕ್ತಿ ಹೇಗಿದೆಯೋ ಶಬ್ದಗಳಿಗೆ ವಾಚಕತ್ವ ಶಕ್ತಿ ಇದೆ. ಆ ಶಕ್ತಿ ಲಿಮಿಟ್ ಆಗಿಬಿಡುತ್ತೆ, ಹೊರಲಿಕ್ಕೆ ಬರೋದಿಲ್ಲ ಅದಕ್ಕೆ. ಆ ದೇವರ ಹತ್ರ ಹೋದಾಗ ಉಳಿದ ಕಡೆ ಹೋದರೆ ಜಾಸ್ತಿ ಆಗಿಬಿಡುತ್ತೆ, ಇಳಿದೋದ್ರೆ ಇದಾಗುತ್ತೆ. ಈ ಥರ ಶಬ್ದಗಳ ರೀತಿ ಅದು. ಶಬ್ದಾಭಿಮಾನಿ ಮಹಾಲಕ್ಷ್ಮಿ ಮುಖ್ಯವಾಗಿ. ಯಾವುದರಿಂದ? ಯಾವುದಕ್ಕೆ? ಅಲ್ಲಿ ಯಾಕೆ ಬಂತು? ಅವ್ರಿಗೆ ಅಭ್ಯಾಸ ಮಾಡ್ಕೊಬಿಟ್ರೆ, ಕಡಿಮೆಗೆ ಅಭ್ಯಾಸ ಮಾಡಿ ಮಾಡಿ ಮಾಡಿಕೊಂಡು ನಿಂತು ಮುಖ್ಯಾರ್ಥನೇ ಬಿಟ್ಟು ಹೋಗ್ಬಿಡ್ತು. ಮುಖ್ಯಾರ್ಥ ಆಗಿ ಉಳ್ಕೊಂಡಿದೆ ಹಾಗೇನೆ. ಅರ್ಥ ಆಯ್ತಾ? ಈಗ ಇವ್ರೇನು ಮಾಡಿ ಕೆಲವು ಪದಾರ್ಥ ಇದು ಏನೋ ಒಂದು ಮಾಡಕ್ಕೆ ಬರುತ್ತೆ, ಕೆಲವು ಸಾರೋಡಿ ಮಾತ್ರ ಗೊತ್ತು, ಏನು ಮಾಡಕ್ಕೆ ಬರುತ್ತೆ ಇಲ್ಲ ಅವ್ರಿಗೆ, ಅಷ್ಟಕ್ಕೆ ಉಪಯೋಗಿಸ್ತಾರೆ ಅಷ್ಟೇ. ಕೆಲವು ಉಪಯೋಗ ಏನು ಮಾಡ್ತಾರೆ, ಕೆಲವರೆಲ್ಲ ವೆರೈಟಿ ಮಾಡಿ ಹಾಕಿಬಿಡ್ತಾರೆ. ಆ ಶಕ್ತಿ ಅದಕ್ಕಿದೆ, ಶಕ್ತಿ ಇದ್ರೆ ಇವ್ರು ಮಾಡಕ್ಕೆ ಬರೋದಿಲ್ಲ, ಇವ್ರು ಕ್ರಿಯೇಟ್ ಮಾಡೋದಿಲ್ಲ, ಅದನ್ನು ಉಪಯೋಗಿಸೋದಕ್ಕೆ ಅವ್ರಿಗೆ ಬರ್ತಾ ಇಲ್ಲ. ಅರ್ಥ ಆಯ್ತಾ? ಆಮೇಲೆ ಅಯ್ಯೋ ಹೀಗೆ ಬರ್ತಿತ್ತ ನಮಗೆ ಗೊತ್ತೇ ಇಲ್ಲ ಅಂತೇಳಿ 90 ವರ್ಷ ಆದ್ಮೇಲೆ ಗೊತ್ತಾರೆ, ಏನು ಉಪಯೋಗ? ಎಷ್ಟು ಮಿಸ್ ಮಾಡ್ಕೊಂಡೇ ಆಗಲಿಲ್ಲ ಅವ್ರಿಗೆ. ಎಷ್ಟೋ ವಿಷಯ ಹಾಗಾಗತ್ತೆ. ತಿಳುವಳಿಕೆ ಬಂದಾಗ ಇಷ್ಟು ಗೊತ್ತಿರಲಿಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅರ್ಥ ಆಯ್ತಾ? ಸುಲಭ ಮಾಡೋ ಕೆಲಸ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ, ಆಮೇಲೆ ಗೊತ್ತಾಗುತ್ತೆ ಟೂ ಲೇಟ್, ಅದು ಎಲ್ಲ ಮುಗಿದೋಗಿರೋದು. ಆದರೆ ಅಷ್ಟಾದ್ರೂ ಗೊತ್ತಾಯ್ತಲ್ಲ, ಪುಣ್ಯ ಮುಂದೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಬೇಕು. ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ ಶಾಸ್ತ್ರ ಮೂಲಂ ಯತಸ್ತತ. ಪರಮಾತ್ಮನ ಬಗ್ಗೆ ಏನೇ ಹೇಳಿದ್ರು ಕೂಡ ಶಾಸ್ತ್ರ ಬೇಸಿಸ್ ಇರಬೇಕು. ಯಾಕೆ? ದೇವ್ರ ಬಗ್ಗೆ ಹೇಳೋ ಶಕ್ತಿ ಇರೋದು ಆಗಬೇಕು ಒಂದೇ. ಆದರೆ ಪ್ರತ್ಯಕ್ಷಕ್ಕೆ ಕಾಣಿಸೋದಿಲ್ಲ ದೇವರು. ಅನುಮಾನ ಫೇಲ್ ಆಗುತ್ತೆ, ಆಗಮಗಳು ಫೇಲ್ ಆದರೂ ಕೂಡ ಫೇಲ್ ಆಗುತ್ತೆ.
ಆ ದೃಷ್ಟಿಯಲ್ಲಿ ಆ ಶಾಸ್ತ್ರ ಕೊಟ್ಟೇ ಹೇಳಬೇಕು. ಅನ್ವಯ ಸರ್ವಶಬ್ದಾನ ಗುಣ ಸರ್ವಸ್ವ ವೇದಕ. ಈ ಎಲ್ಲ ಶಬ್ದಗಳನ್ನು ಕೂಡ ತಿಳಿಸಿ ಈ ರೀತಿ ಮಾಡ್ತಾ ಹೊರಟಾಗ ಗುಣಪೂರ್ಣತ್ವ ತಿಳಿಯೋಕೆ ನಿಮಗೆ ಸಾಧ್ಯ ಆಗತ್ತೆ. ಶಬ್ದ ಪ್ರವೃತ್ತಿ ಹೇತೂನಾಂ ತಸ್ಮಿನ್ ಮುಖ್ಯ ಸಮನ್ವಯಾತ್. ಅದು ರಿಸಲ್ಟ್. ಶಬ್ದ ಪ್ರವೃತ್ತಿ ಹೇತೂನಾಂ. ಒಂದು ಗಾಡಿ ಅಂತ ಕರೀತಾರೆ. ಗಾಡಿ ಅಂದರೆ ಏನಿರ್ಬೇಕು ಅದಕ್ಕೆ? ಮುಂದೆ ಚಲಿಸ್ಬೇಕು. ಫಸ್ಟ್ ಚಲನೆ ಇಲ್ಲದೆ ಹೋಗ್ಬಿಟ್ಟು ಬರೀ ಜೋರ ಸೌಂಡ್ ಮಾಡಿದ್ರೆ ಹಿಡಿದೋಗ್ಬಿಡ್ತಾರೆ, ಯಾರು ಕೊಡೋದಿಲ್ಲ. ಚಲಿಸ್ಬೇಕು ಮುಂದೆ. ಆ ಶಕ್ತಿ ಇದೆ. ಆದರೆ ದೇವರಲ್ಲಿ ಆ ಗುಣ ಎಷ್ಟಿದೆ ಅಂತ ಕೇಳಿದರೆ ಎಲ್ಲರೂ ಒಂದು ಕ್ಷಣದಲ್ಲಿ ಸೇರಿಸ್ತಾರೆ. ಯಾಕಂದ್ರೆ ಸರ್ವತ್ರ ವ್ಯಾಪ್ತ. ಉಳಿದಕ್ಕೆ ಎತ್ತಾಯ್ತು. ಈಗ ಟ್ರೈನಿಗೆ ಇಷ್ಟು 2.5 ಗಂಟೆ ಬೇಕು, ಇದಕ್ಕೆ 2 ದಿವಸ ಬೇಕು, ಎಲ್ಲ ಲೆಕ್ಕ ಹಾಕಿದರೆ ದೇವರಿಗೆ ಏನಾಗಿದೆ? ಅದು ನೋ ಮೂಮೆಂಟ್, ಇಮ್ಮಿಡಿಯೇಟ್ ಆಗ್ತಾ ಇರುತ್ತೆ. ಶಬ್ದ ಪ್ರವೃತ್ತಿ ನಿಮಿತ್ತ. ಅರ್ಥ ಆಯ್ತಾ? ಇದು ಸರಿ. ಕುಂಟ, ಎಲ್ಲರೂ ಕುಂಟ ಅಂತ ಕರೀಲಿಕ್ಕಾಗತ್ತಾ? ಯಾಕೆ? ಕಾಲಿಲ್ದ ಹೋದಾಗ ಕುಂಟ. ಕಾಲು ಏನೋ ಆಗಿದ್ರೆ ಕೆಲವು ಟೆಂಪ್ರರಿ ಕುಂಟ ಬೇರೆ, ಪರ್ಮನೆಂಟ್ ಕುಂಟ ಬೇರೆ. ನೋವಾಗಿದ್ದಾಗ ಡಾಕ್ಟರ್ಸ್ ಓಡಾಡಕ್ಕೆ ಬರೋದಿಲ್ಲ, ಆಗ ಮಾತ್ರ ಕುಂಟುತ್ತಾರೆ. ಕುಂಟ ಅಲ್ಲ ಅವನು, ಕುಂಟುತ್ತಾರೆ ಬೇರೆ. ಕುಂಟ್ಲೇಬೇಕು, ಬೇರೆ ದಾರಿ ಇಲ್ಲ ಅವರಿಗೆ. ಈಗ ಕುಂಟ್ತಾ ಇದ್ದಾರೆ, ಪ್ರಾಬ್ಲಮ್ ಇದೆ ಅಂತ ಅರ್ಥ. ದೇವರಿಗೆ ಯಾವ ರೀತಿಯ ಪ್ರಾಬ್ಲಮ್ ಇಲ್ಲ. ಆದ್ದರಿಂದ ಶಬ್ದ ಪ್ರವೃತ್ತಿ ಹೇತು ಅಂದರೆ ಪ್ರವೃತ್ತಿಗೆ ಕಾರಣ ಏನಿದೆಯಲ್ಲ, ಆ ದೇವರಲ್ಲಿ ಇರೋಷ್ಟು ಯಾರಲ್ಲೂ ಇಲ್ಲೇ ಇಲ್ಲ. ಅನ್ಯಥಾ ಅದಕ್ಕೆ ಮುಖ್ಯ ಸಮನ್ವಯಾತ್. ಅನ್ಯಾರ್ಥೇಶು ಅಲ್ಪತಾ ಹೇತೋ ತತ್ ನಿಮಿತ್ತತ್ವತಸ್ತಥ. ಉಡುಗಡೆ ಸ್ವಲ್ಪ ಇರೋದ್ರಿಂದ ಅಷ್ಟಕ್ಕೆ ಮಾತ್ರ ಹೆಚ್ಚು ಉಪಯೋಗಿಸ್ಬೇಕು. ಭಾರಿ ಬುದ್ಧಿವಂತ, ಫಸ್ಟ್ ಕ್ಲಾಸು, ರ್ಯಾಂಕ್ ಅಲ್ಲ ಅವನು. ಎಷ್ಟೇ ಭಾರಿ ಬುದ್ಧಿವಂತ ಅಂದ್ರೂ ಕೂಡ ರ್ಯಾಂಕಿಗೆ ಹೋಗ್ತಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ. ಇನ್ನೊಬ್ಬರು ಸೆಕೆಂಡ್ ಕ್ಲಾಸ್, ಅವನು ಬುದ್ಧಿವಂತ ಅಡ್ಡಾಗಿದ್ದ ಸೆಕೆಂಡ್ ಕ್ಲಾಸ್ ಬರ್ತಿರಲಿಲ್ಲ. ಆದರೆ ಫಸ್ಟ್ ಕ್ಲಾಸಿನ ಬುದ್ಧಿ ಅವನಿಗಿಲ್ಲ, ಥರ್ಡ್ ಕ್ಲಾಸ್ ಇನ್ನೂ ಕಡಿಮೆ. ಫೇಲ್ ಆದ್ರೂ ಮತ್ತೆ ತಾರತಮ್ಯ. ನೆಕ್ಸ್ಟ್ ಚಾನ್ಸ್ ಇದೆ ಅವರಿಗೆ. ಕೆಲವರಿಗೆ ಜನ್ಮದಲ್ಲೇ ಪಾಸ್ ಆಗೋ ಚಾನ್ಸ್ ಇಲ್ಲ. ಯಾಕಂದ್ರೆ ಮಾರ್ಕ್ಸ್ ಎಂದೆಂದೂ ಆ ಲೆವೆಲಿಗೆ ಬರೋದೇ ಇಲ್ಲ. ತಾರತಮ್ಯ ಎಲ್ಲ ಕಡೆ ಇರೋದ್ರಿಂದ ಪ್ರವೃತ್ತಿ ಹೇತು ಏನಾಗುತ್ತೆ? ಈಗ ಪಾಸ್ ಅಂತ ಕರಿಬೇಕಾದ್ರೆ ಪ್ರವೃತ್ತಿ ಹೇತು ಏನಿರಬೇಕು? 35 ದಾಟಿರ್ಬೇಕು. ಇಲ್ಲದವರು ಇಲ್ಲ. ಯಾವುದು ಕೆಲವರು 50 ಇರುತ್ತೆ. ಎಷ್ಟೋ ಪಾಸಿಗೆ ದಾಟಬೇಕು. ಅದು ಪ್ರವೃತ್ತಿ ಹೇತು. ಎಲ್ಲ ಸಬ್ಜೆಕ್ಟು ಹೋಗಿದೆ, ಆದರೂ ಪಾಸ್ ಅನ್ನೋಂತ ಕರೆದು ಏನರ್ಥ? ಒಂದು ಹುಡ್ಕೊಂಡ್ರು ಫುಲ್ ಪಾಸ್ ಅಲ್ಲ ಅವರು. ರೂಢಮಿತ್ತೇವ ಸಾಧ್ಯ. ಇದೆಲ್ಲ ಶಬ್ದಗಳು ಯೋಚನೆ ಮಾಡ್ತಿದ್ರೆ ಯಾವುದೇ ಶಬ್ದ ಬಂದಾಗ ದೇವ್ರನ್ನ ಹೇಳಿದಾಗ ಹೇಳೋದಕ್ಕೆ ಶಕ್ತಿ ಯಾವುದಕ್ಕೂ ಇಲ್ಲ. ಆ ಅನುಭವ ಬರ್ಬೇಕು ನಮಗೆ. ಯಾವ ಭಾರಿ ಶ್ರೀಮಂತ ಅಂತ ಹೇಳಿದ ತಕ್ಷಣ ಅದು ದೇವರಷ್ಟಲ್ಲ. ಆ ಶಬ್ದ ಫೇಲ್ ಆಗುತ್ತೆ ಅಷ್ಟದು. ಇಲ್ಲಿ ಹೆಚ್ಚಾಡಿಬಿಟ್ಟಿರ್ತಾನೆ. ಇಲ್ಲಿ ಎಷ್ಟಾದ್ರೂ ಕೋಟ್ಯಾಧೀಶ ಅಂತ ಕರೆದರೆ ಆ್ಯಕ್ಚುಲಿ ಕೋಟ್ಯಾಧೀಶ ಅಲ್ಲ ಅವನು. ಬಟ್ ಇವನೇನು ಮಾಡಿದ? ಅವ್ನು ಹೊಗಳಕ್ಕೋ ಅಥವಾ ಸುಮ್ಮನೆ ಅವ್ನು ಇಂಪ್ರೆಷನ್ ಕೊಡೋಕ್ಕೋ ಹೇಳಿಬಿಟ್ಟು ಅಷ್ಟೇ. ಅವ್ನು ಸರಿ ಕೊಟ್ಟಿದ್ರೆ ಅಲ್ಲಿ ಅಷ್ಟೇ ಇಟ್ಕೊಂಡು ಹೇಳಿರ್ತಾರೆ, ಜನ ತಪ್ಪು ತಿಳ್ಕೊಬೋದು. ದೇವ್ರ ಬಗ್ಗೆ ಹಾಗಲ್ಲ. ಎಲ್ಲ ಶಬ್ದದ ಪ್ರವೃತ್ತಿ ನಿಮಿತ್ತ ಹೇತು ಇದೆಯಲ್ಲ, ಮುಖ್ಯ ನಿಮಿತ್ತ ಬಂದಿದೆ. ಯಾವುದು? ಸ್ವಾತಂತ್ರ್ಯ ಇದೆ. ಅದು ಮಾತ್ರ ಹುಡುಗರು ನಿವೇದನೆ ಮಾಡೋಕ್ಕೂ ಬರೋದಿಲ್ಲ. ಎಷ್ಟಿಲ್ಲ ಅಂದರೆ ಎಷ್ಟು ಇಲ್ಲ. ಇದು ದೇವರ ಮಹಿಮೆ. ಸ್ವಾತಂತ್ರ್ಯ ಅಂತ ಬಂದ ತಕ್ಷಣ ಬೇರೆ ಕಡೆ ಉಪಯೋಗಿಸಾಗೇ ಇಲ್ಲ ಅದನ್ನು. ರೂಢಮಿತ್ತೇವ ಅದು ಎಂಥ ಸ್ವಾತಂತ್ರ್ಯ? ರಿಲೇಟಿವ್ ಸ್ವಾತಂತ್ರ್ಯ ಬೇರೆ, ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಪ್ರಶ್ನೆ ಬಂದರೆ ದೇವರ ಹೊರತು ಬೇರೆ ಯಾರಲ್ಲೂ ಕೂಡ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ರೂಢಮಿತ್ತೇವ ಸಾಧ್ಯಂ ಸ್ಯಾತ್. ರೂಢಿರಿಹಿ ದ್ವಿವಿಧಾ ಮತ. ಕೆಲವಿಗೆ ರೂಢಿ ಆಗಿಬಿಡುತ್ತೆ. ಏನು ಬಂತಲ್ಲ, ಬಹುಲಾತಿ ಪ್ರಯೋಗ ಮಾಡಿದಾಗ ರೂಢಿ ಆಗಿಬಿಡುತ್ತೆ. ಘಟ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ ಇದ್ರು ಕೂಡ ಇವತ್ತು ನಮಗೆ ಘಟ ಅಂದರೆ ಗಡಿಗೆ ನೆನಪಾಗುತ್ತೆ ಅಷ್ಟೇ. ಅಲ್ಲಿ ಬುದ್ಧಿ ಓಡೋದಿಲ್ಲ. ಯಾಕೆ? ಇವತ್ತು ಮಕ್ಕಳಿಗೆ ಹೇಳಿಲ್ಲ, ಅವ್ನು ಪ್ಲೇನ್ ತೋರಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಆಟೋ ಪ್ಲೇನ್ ಇದೆ ಗೊತ್ತಾ? ಇಲ್ಲ ಇದರಲ್ಲಿದೆ ದೊಡ್ಡದು, ಆಲ್ಮೇರಲ್ಲಿ ಇಟ್ಟಿದೆ ಅಂತ. ಪ್ಲೇನ್ ಆಲ್ಮೇರಲ್ಲಿ ಇಟ್ಟಿರ್ತಾನೆ. ಅವ್ನು ತರ್ತೀನಿ ಇಲ್ಲ ತಂದು ತೋರಿಸ್ತಾನೆ. ಈ ತಂದೆ ಕೈಲಿ ಹಿಡ್ಕೊಂಡು ತೋರ್ಸೋಕ್ಕಾಗತ್ತೆ ಪ್ಲೇನ್ನ? ಅದು ವ್ಯವಹಾರ ಅಷ್ಟೇ. ರೂಢಿ ಮಾಡಿ 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 ಮಕ್ಕಳಿಗೆ ಏನಾಗಿರುತ್ತೆ? ಅಷ್ಟಕ್ಕೆ ನಿಲ್ಸೋಗ್ಬಿಡುತ್ತೆ. ಸ್ವಲ್ಪ ದೊಡ್ಡವನಾದರೆ ಆಗೊಂಡು ಇದನ್ನ ಅಲ್ಲ, ಅದು ನಿಜವಾದ ಪ್ಲೇನ್ ಅದು ಗೊತ್ತಾಗುತ್ತೆ. ಕೆಲ ಸ್ಟೇಜ್ಗೆ ಹೋಗದೇ ಇರ್ಬೋದು, ಆ ಸ್ಟೇಜ್ಗೆ ಹೋಗದೇ ಇರ್ಬೋದು. ಆದರೆ ಇವ್ರು ಈ ಸ್ಟೇಜಿಗೆ ಜ್ಞಾನಿಗಳು ಹೋಗ್ತಾರೆ, ಉಳಿದವ್ರಿಗೆ ಆಗೋದಿಲ್ಲ. ಅವ್ರು ಏನೇ ಅಂದರೂ ಕೂಡ ಇಂದ್ರ ಅಂದರೆ ಇಂದ್ರವರೆಗೆ ಜ್ಞಾಪಕ ಆಗೋದು, ಅಗ್ನಿ ಅಂದರೆ ಅಗ್ನಿನೇ ಜ್ಞಾಪಕ ಆಗೋದು. ಓದ್ದೇ ಇದ್ದವ್ರು ಬಿಟ್ಬಿಡಿ, ಓದ್ದವ್ರಿಗೂ ಕೂಡ ಅಲ್ಲೇ ಜ್ಞಾಪಕ ಆಗುತ್ತೆ. ಯಾವಾಗ ಸಾಧ್ಯ? ಮತ್ತೆ ಆವೃತ್ತಿ ಮಾಡಿ 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 ಅಭ್ಯಾಸ ಬಂದಾಗ ಯಾವುದೇ ಶಬ್ದ ಕೇಳಿದ್ರು ಫಸ್ಟ್ ಅರ್ಥ ಆಗಿದೆ ಯಾವುದು? ದೇವರು ಅಂತ ಅರ್ಥ ಆಗುತ್ತೆ. ದೊಡ್ಡ ಹಂತ ಇದು. ಇನ್ನೊಂದು ತೋರಿಸ್ತಾರೆ. ದೇವಾನಾಂ ತತ್ರ ಶಕ್ತತಾಂ ಆಶಂಕ್ಯ ತತ್ರ ರೂಢಿಂಚ ತಚ್ಛಬ್ದಾನಾಪಿ ಸ್ವಯಂ. ಸಾಮಾನ್ಯವಾಗಿ ಎಲ್ಲರಿಗೂ ಅಂತಸ್ತತ್ವ ಇಲ್ಲ. ದೇವತೆಗಳು ಸ್ವಲ್ಪ ಇದೆ. ಆಯಾ ದೇವತೆಗಳು ತಮ್ಮ ತಮ್ಮ ತತ್ವದೊಳಗೆ ಪ್ರವೇಶ ಮಾಡಬಹುದು. ಎಲ್ಲಿವರೆಗೂ? ಒಂದು ಹಂತದವರೆಗೆ ಅಷ್ಟೇ. ತುಂಬ ಮಾಡೋಕ್ಕೆ ಬರೋದಿಲ್ಲ. ಆದರೆ ದೇವರಿಗೆ ಅಷ್ಟು ಅಂತಸ್ತತ್ವ ಇಲ್ಲ. ವಾಯುದೇವರಿಗೆ ಅಂತಸ್ತತ್ವ ಇದೆಯೋ ಇಲ್ವೋ? ಒಳಗೆ ಉಸಿರಾಡ್ತಿದ್ದಾರೆ. ಆದ್ದರಿಂದ ಅವ್ರಿಗೆ ಇದೆ.
ಆದರೆ ದೇವರ ಅಂತಸ್ತತ್ವ ಯುನಿಕ್. ಆ ರೀತಿ ಅಂತಸ್ತತ್ವ ಯಾರಿಗೂ ದೇವರಿಗೆ ಮಾತ್ರ ಇರೋದು. ಸಮುದ್ರಾಂತಸ್ಥಿತತ್ವಾದ್ಯೈ ತದ್ಧರ್ಮೈ ವಿಷ್ಣು ರೂಢತಾಂ. ಆ ದೇವರ ಒಂದು ವಿಚಿತ್ರ ಅಂತಸ್ತತ್ವ ಏನೋ ಸಮುದ್ರದ ಒಳಗಿದ್ದಾನೆ. ಒಮ್ಮಣಿ ಸೂಕ್ತ ಮಮಯೋನಿ ರಪ್ಸು ಅಂತಃ ಸಮುದ್ರೇ ಅಂತ ಹೇಳಿದ್ದಾರೆ. ಆ ಸಮುದ್ರದ ಒಳಗೆ ಆ ರೀತಿ ಇರುವಿಕೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅದು ಉಳಿದವರಿಗೆ ಸಾಧ್ಯ ಇಲ್ಲದ ಕೆಲಸ. ಅದಕ್ಕೆ ಹಿರಣ್ಯಾಕ್ಷ ಬಂದ, ಸಮುದ್ರದ ವರ್ಣನನ್ನು ಕೇಳಿದ, ಬಾ ಇದ್ದಕ್ಕೆ ನನ್ನ ಜೊತೆಗೆ ಅಂತೇಳಿ. ನಾನು ಬರೋದಿಲ್ಲ, ರಾಷ್ಟ್ರೀಯಾಗ ಮಾಡಿದ್ಮೇಲೆ ಬರಲೇಬೇಕು ಅಂತ ಕೇಳಿದ. ಆಯ್ತಲ್ಲಿ ಮಾಡಿ ಆಗಲಿಲ್ಲ, ನನ್ನ ಬ್ಯಾಚ ಎಲ್ಲ ಅದು ಮುಗಿದೋಗಿದೆ ಆಗಲೇನೆ, ಏನೋ ಬರೋ ಕಾರಣ ಇಲ್ಲ ಅಂತ ಹೇಳಿದ. ಸೋತೆ ಇತ್ತು, ಆ ಸೋಲೋದಿಲ್ಲ, ಸೋಲ್ಸೋನು ಒಬ್ಬ ಹೋಗು ಅಂತ ಹೇಳಿದ. ಎಲ್ಲಿ? ಸಮುದ್ರದ ಒಳಗಿದ್ದಾನೆ ಅಂತ ಹೇಳಿದ. ಅವನಿಗೆ ಅರ್ಥ ಆಗಲಿಲ್ಲ. ಸುಮ್ಮನೆ ಸಮುದ್ರ ಒಳಗೆ ನೋಡಿದ, ವರಹ ಕಾಣಿಸುತ್ತೆ. ಅಯ್ಯೋ ಈ ವರಹನ ಎಲ್ಲಿ ಸಿಗತ್ತೆ? ಸಮುದ್ರದಲ್ಲಿಯಾ? ತಮಾಷೆ ಮಾಡಿದೆ, ಕೊಯ್ ಸತ್ತವದು ಅದರೊಳಗೆ. ಅವನಿಗೆ ಏನಾಗಿತ್ತು, ಅವನಿಗೆ ಆ ಪದ ಅರ್ಥ ಆಗಲಿಲ್ಲ. ಸಮುದ್ರ ಒಳಗಿರೋನು ಅಂದರೆ ನೀರೊಳಗಿರೋನು ಅಂತ ಅಷ್ಟೇ ಅಲ್ಲ, ಸ್ವಾಮಿಯಾಗಿರೋನು. ಅರ್ಥ ಆಯ್ತಾ? ಈಗ ಆಫೀಸೊಳಗೆ ಎಲ್ಲ ಇಡೀ ಸ್ಟಾಫೇ ಇರುತ್ತೆ ಬಿಲ್ಡಿಂಗ್ನೊಳಗೆ, ಆದರೆ ಯಾರು ಆಫೀಸರ್ಸ್ ಅಲ್ಲ. ಯಾರು ಚೇಂಬರ್ ಮುಖ್ಯದ ಅವನನ್ನು ಆಫೀಸರ್, ಅವನ ಅಂತಸ್ಥ. ಅವನು ಅಂತಸ್ಥ ಅಂದರೆ ಏನು? ತೀರ ಒಳಗಡೆ ಇರೋದು. ಒಳಗೆ ಇರುತ್ತೆ, ಎಲ್ಲಿ ಬೇಕಾದ್ರೂ ಒಳಗೆ ಹೋಗಲ್ಲ, ಎಷ್ಟು ಹೊರಗೆ ಬೇಕಾದ್ರೆ ಸಲೀಸ ಮತ್ತೆ ಹೊರಬರಲು ಪರ್ಮಿಷನ್ ಬೇಕಿಲ್ಲ ಅವನಿಗೆ. ಕ್ಲಾಸಲ್ಲಿ ಕೂತ ಹುಡುಗ ಮಧ್ಯೆ ಎದ್ದೋಗಾಗಿಲ್ಲ, ಬಂಧ ಇದೆ, ಪರ್ಮಿಷನ್ ತೊಗೊಂಡು ಹೋಗ್ಬೋದು ಅಷ್ಟೇ. ಅವನು ಹಾಗಲ್ಲ, ಹೋಗೋದು ಬರೋದು ಏನು ಬೇಕಾದ್ರೂ ಮಾಡೋಲ್ಲ. ಇದು ದೇವರ ಮಹಿಮೆ. ಇದೆಲ್ಲ ಗೊತ್ತಾದರೆ ಆಗ ಪ್ರಹ್ಲಾದನಿಗೆ ಗೊತ್ತಿದ್ದರಿಂದನೇ ಏನು ತಲೆ ಕೆಡಿಸಿ ಏನು ಮಾಡಿದ್ರು ಕೂಡ ಏನದು ಜ್ಯೂರಿಷ್ಟ ದಾಟಿ ಬರಾಗಿಲ್ಲ ಅಲ್ಲ, ಆ ಶಕ್ತಿ ಯಾರಿಗೂ ಇಲ್ಲೇ ಇಲ್ಲ. ಅಂಥವನ್ನ ನಂಬಿರ್ಬೇಕಾದ್ರೆ ಇವನೇನು ಮಾಡ್ತಾನೆ ಅಂತೇಳಿ ಗಟ್ಟಿಯಾಗಿದ್ದ ಹಾಗೆ ಆಯಿತು ಕೊನೆಗೆ. ಹಾಂ ಹಾಂ ಅಂತರ್ಯಾಮಿ ಋಷಿ ಅಂದರೆ ಮೂಲತಃ ಮಂತ್ರ ಕಂಡಿದ್ದು ತಾನೇ ಅಂತ ಅರ್ಥ. ತಾನೇ ಕಂಡಿದ್ದು ಅಂತ ಯಾವುದೇ ಮಂತ್ರ ಹೇಳೋದ ಕೊಟ್ಟವನು ಮೊದಲನೇ ಋಷಿ ಯಾರಾದ್ರೂ ಪರಮಾತ್ಮನೇ. ಪ್ರತಿಪಾದ್ಯ ತಾನೇ, ಪರಮಾತ್ಮ ಇದ್ರು ತಾನೇ. ಅರ್ಥ ಆಯ್ತು? ಅದಕ್ಕೆ ಯಾವುದೋ ಋಷಿ ಗೊತ್ತಿಲ್ಲದೆ ಹೋದ್ರೆ ಏನಂತ ಹೇಳಿದ್ರೆ ಸಾಕು, ಅಂತರ್ಯಾಮಿ ಋಷಿ ಅಂದರೆ ಮುಗಿದೋಯ್ತು ಅಷ್ಟೆ. ಅಂತರ್ಯಾಮಿರು ಪರಮಾತ್ಮ, ನಮ್ಮ ಒಳಗಿರೋ ಬಿಂಬರೂಪ ಅದೇ ಪರಮಾತ್ಮನ. ಆದ್ದರಿಂದ ಆತ ಕಂಡಿದ್ದು, ನಾವು ಕಂಡಿದ್ದಲ್ಲ. ಹಾಂ 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 ಅದು ಸ್ಪೆಸಿಫಿಕ್ ಆಗಿದೆ ಇಲ್ಲ. ಯಾವಾಗಲೂ ಕೂಡ ನಮಗೆ ಅದು ಗೊತ್ತಿದ್ರೆ ಅದನ್ನು ಹೇಳಿದರೆ ಹೇಳಬೇಕು. ಅದಕ್ಕೆ ಗೊತ್ತಿಲ್ಲದೆ ಹೋದಾಗ ಇಷ್ಟು ಹೇಳಿಬಿಟ್ರೆ ಸಾಕು. ಗೊತ್ತಿದ್ದರೆ ಅದನ್ನು ಹೇಳೇ ಹೋಗ್ಬೇಕು. ಅವ್ರಿಗೊಂದು ಗೌರವ, ಅವ್ರು ಅನುಗ್ರಹ ಮಾಡ್ತಾರೆ. ಆದಷ್ಟಲ್ಲಿ ಒಪ್ಪಬೇಕಾದ್ರೆ ಎಲ್ಲ ಸರ್ಕಾರ ಯಾವ ಮನೆ ಬೇಕಾದ್ರೂ ತೊಗೊಳ್ಬೋದು. ಕೆಲವು ಪ್ರಸಂಗ ಬಂದರೆ ಎಮರ್ಜೆನ್ಸಿಗೆ ಏನು ಬೇಕಾದ್ರೆ ಡಿಕ್ಲೇರ್ ಮಾಡ್ಬೋದು. ಆದರೆ ಓನರ್ ಯಾರು ಅಂತ ಕೇಳಿ ಇವರು ಸರಿ ಹೇಳಬೇಕು. ಆ ಅರ್ಥದಲ್ಲಿ ಫೈನಲ್ ಓನರ್ ಪರಮಾತ್ಮನೇ. ಆ ಕಾಲಕ್ಕೆ ಏನು ಹೇಳಬೇಕು? ಬಸ್ನಲ್ಲಿ ಅವತ್ತಿನ ಬಟ್ಟೆ ನಮ್ಮ ಸೀಟು ಅಂತ ಓಡಾಡೋದಿಲ್ಲ, ಅವತ್ತಿನ ಬಟ್ಟೆ ನಮ್ಮ ಸೀಟ್ ಅದು ಅಷ್ಟೇ. ಅದಿಳಿದ ಮೇಲೆ ಮತ್ತೆ ಅಲ್ಲಿ ಕೂಡಾಗಿಲ್ಲ, ಬಂದು ಮುಗಿದೋಯ್ತಾರೆ. ಒಳಗಿರುವಿಕೆ ಅದು ಬೇರೆ, ಅಂತರ್ಯಾಮಿ ಬೇರೆ, ಅಂತಸ್ಥ ಬೇರೆ. ಅಂತರ್ಯಾಮಿಯಾಗಿ ನಿಯಮನ ಮಾಡೋದು, ಇಲ್ಲಿ ಒಳಗಿರೋದು. ದೇಹದೊಳಗೆ ನಾವು ಇದ್ದೇವೆ, ನಮ್ಮೊಳಗೆ ದೇವರಿದ್ದಾನೆ. ಅದು ನಾವು ಎರಡೂ ಅಂತಸ್ಥ ಅಲ್ಲ, ದೇಹವು ನಮ್ಮ ಕೈಲಿಲ್ಲ. ಅರ್ಥ? ದೇವರಂತೂ ಸರಿಯೇ ಸರಿ. ಅದು ನಿಜವಾದ ಅಂತಸ್ಥ ಯಾರೀಗ? ಪೂರ್ತಿ ಬಂದ ನೋಡಪ್ಪ, ಒಂದು ರ್ಯಾಪರ್ ಇದೆ, ಅದರೊಳಗೆ ಬಾಟ್ಲಿದೆ, ಅದರೊಳಗೆ ಟಾನಿಕ್ ಇದೆ. ಎರಡು ಅಂತಸ್ಥನೇ. ಬಾಟ್ಲು ಒಳಗಿದೆ, ಟಾನಿಕ್ಕು ಒಳಗಿದೆ. ಅದು ನಿಜವಾಗ್ಲೂ ಒಳಗಿರೋದು ಯಾವುದು? ಟಾನಿಕ್ ಇರೋದು. ಒಳಗಿರುವವನು ಫಸ್ಟು. ಈ ಗುಣನೇ ಯಾರಿಗೂ ಇಲ್ಲ ಟೋಟಲಿ. ಮಹಾಲಕ್ಷ್ಮಿ ಒಳಗಿದ್ದಾನೆ, ಮಹಾಲಕ್ಷ್ಮಿ ದೇವರೊಳಗೆ ಎಲ್ಲಕ್ಕೆ ಬರೋದಿಲ್ಲ. ಅದು ಅಲ್ಟಿಮೇಟ್, ಗೊತ್ತಾಯ್ತಾ? ಆದರೆ ನಿಯಮನ ಮಾಡೋದು ಅಂದ್ರೇನು? ಒಳಗಿದ್ದಾರೆ, ನಿಯಮಕರಲ್ಲ ಅವರು. ಕಂಡಕ್ಟ್ರು ಬಸ್ ಒಳಗಿದ್ದಾನೆ, ಇದರೊಳಗೂ ಇದ್ದಾರೆ. ಆದರೆ ಕಂಡಕ್ಟರ್ ಇವರ ಪವರ್ ಬೇರೆ, ಡ್ರೈವರ್ ಪವರೇ ಬೇರೆ. ಇಬ್ಬರು ಒಳಗಿದ್ದಾರೆ ಬಸ್ ಒಳಗೆ. ದೇವರಿಗೆ ಮಾತ್ರ ಏನಿದೆ ಅಂದರೆ ಏನು ಬೇಕಾದ್ರೂ ಇದೆ. ಏನು ಬೇಕಾದ್ರೂ ಪದ ಉಪಯೋಗಿಸೋದು ದೇವರಿಗೆ, ಏನು ಬೇಕಾದ್ರೂ ಮಾಡ್ತಾನೆ. ಅದು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಷ್ಟು ದೇವರಲ್ಲಿ ಏನಾಗಿ ಭಕ್ತಿ ನಮಗೆ ತುಂಬ ಜಾಸ್ತಿ ಆಗುತ್ತೆ. ತಿಳಿತಾ? ನಮ್ಮ ಒಳಗಿದ್ದಾನೆ ದೇವರು ಅಂತ ಹೇಳಿದರೆ ಯಾವ ಹೈಟ್ ಅದು ದೇವರು. ಅರ್ಥ ಆಯ್ತಾ? ದೇವ್ರ ಮಹಿಮೆ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಭಾಳ ದೊಡ್ಡ ದೃಷ್ಟಾಂತ. ಅದೇ ಬ್ರಹ್ಮಸೂತ್ರ ಶಾಸ್ತ್ರಾಧ್ಯಯನಕ್ಕೆ ಯಾತಕ್ಕೆ ಮಹತ್ವ ಕೊಟ್ಟರು ಅಂದರೆ, ಉಳಿದೇನೇ ಇದ್ದರೂ ಶಾಸ್ತ್ರ ಲಿಂಕ್ ಕೊಟ್ಟು ಅರ್ಥ ಹೇಳ್ಬೇಕಷ್ಟೇ. ಶಾಸ್ತ್ರ ಡೈರೆಕ್ಟ್ ಹೇಳಿ, ಡೈರೆಕ್ಟ್ ಬಸ್ ಹತ್ತಿರೋ ಡೌನ್ ಬಿದ್ದು ಹತ್ತಿರ ಡೈರೆಕ್ಟ್. ಅರ್ಥ ಆಯ್ತಾ? ಬೇರೆ ಪುಣ್ಯ ಕಾರ್ಯ ಮಾಡ್ತಾ ಇದ್ದಾನೆ, ಪಾಠ ವಿಷಯ ಬಂತು. ಆದರೆ ಉಳಿದೇನಿದ್ರು ಲಿಂಕ್ ಕೊಡಬೇಕಷ್ಟೇ. ಇದಕ್ಕೆ ಡೈರೆಕ್ಟ್ ಇಲ್ಲ, ಪಾಠ ಡೈರೆಕ್ಟ್ ಕೊಟ್ಬಿಡು. ಅದು ಜನರಲ್ಲಿ ಯಾವುದನ್ನು ಪ್ರಿಫರ್ ಮಾಡ್ತಾರೆ? ಡೈರೆಕ್ಟ್ ಅನ್ನೋ ಪದ ಉಪಯೋಗಿಸ್ತಾ ಇಲ್ಲಿ ಉಪಯೋಗಿಸ್ಬೇಕಾದ್ರೆ ಡೈರೆಕ್ಟ್ ಹೋಗುತ್ತಾ ಮೋಕ್ಷಕ್ಕೆ ಅಂದರೆ ಜ್ಞಾನವನ್ನು ಇನ್ಯಾವುದು ಡೈರೆಕ್ಟ್ ಹೋಗೋದಿಲ್ಲ. ಯಾವ್ಯಾವುದು? ದಾನ, ತೀರ್ಥ, ತಪೋ, ಯಜ್ಞ, ಪೂರ್ವೇ ಸರ್ವೇಪಿ ಸರ್ವದ ಅಂಗಾನಿ ಹರಿಸೇವಾಯ ಭಕ್ತಿ ಸ್ವೇಕಾಭಿಮುಕ್ತೆ. ಜ್ಞಾನಭಕ್ತಿಗಳ ಹೊರತು ಯಾವುದೋ ಡೈರೆಕ್ಟ್ ಲಿಂಕ್ ಕೊಡೋದಿಲ್ಲ ದೇವರಿಗೆ.
ಅದು ಎಲ್ಲ ಬಿದ್ದೇನೆ. ಆದ್ದರಿಂದ ನಾವು ಯಾವುದೇ ಪ್ರಸಂಗ ಬಂದಾಗಲೂ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು? ಡೈರೆಕ್ಟ್ ಕೊಡಬೇಕು. ಡೈರೆಕ್ಟಾಗಿ ಜ್ಞಾನ ಆದ್ದರಿಂದ ಎಷ್ಟೇ ಕೆಲಸ ಇದ್ದರೂ ಕೂಡ ಜ್ಞಾನ ಕಾರ್ಯಕ್ಕೆ ಟಾಪ್ ಪ್ರಯಾರಿಟಿ ಕೊಟ್ಟರೆ ಉಳಿದೆಲ್ಲ ಆಟೋಮೆಟಿಕ್. ಅದು ಬಂತು ಅಂದರೆ ಕೆಲಸ ಮುಗೀತು ಅಂತ ಅರ್ಥ. ಆ ಇಂಪಾರ್ಟೆನ್ಸ್ ಗೊತ್ತಾಗ್ರೆ ಎಷ್ಟೋ ದಿವಸ ಬೇಕು ಫಸ್ಟ್ ನಮಗೆ. ಜ್ಞಾನ ಓನ್ಲಿ ಇದು ಮೀನ್ಸ್ ಅಂತ ಗೊತ್ತಾಗ್ಬೇಕಾದ್ರೆ ಎಷ್ಟೋ ಜನ್ಮ ಆಗಿರ್ಬೇಕು. ಗೊತ್ತಾಯ್ತಾ? ಅದಕ್ಕೆ ಮೊದಲು ಒಂದು ಬರೀ ದಾನ ಮಾಡಿ ನೋಡಿದ ಹುಟ್ಟು ತಪ್ಪಲಿಲ್ಲ, ಬರೀ ಪರೋಪ ಅದು ಬರೀ ಎಲ್ಲ ಫೇಲ್ ಆಯಿತು. ಜ್ಞಾನ ಬಂತು, ಯಾರೋ ಆಶ್ಚರ್ಯನೇ ಆಶ್ಚರ್ಯ, ಇದು ಮೊದಲೇ ಮಾಡ್ಬೋದಾಯ್ತಲ್ಲ ಅನಿಸ್ತದಲ್ಲ. ಹಾಗೆ ಇವತ್ತು ಹುಡುಗ ಪಾಸ್ ಆಗಲಿಕ್ಕೆ ಏನು ಮಾಡಿದ್ರು ಪಾಸ್ ಆಗೋದಿಲ್ಲ, ಓದಿದ್ರೆ ಅಷ್ಟೇ ಪಾಸ್ ಆಗೋದು. ಆ ಬಿಲ್ಡಿಂಗ್ ಡೊನೇಟ್ ಮಾಡಿದ್ರು ಪಾಸ್ ಆಗೋದಿಲ್ಲ. ಅರ್ಥ ಆಯ್ತಾ? ತನ್ನ ಮನೆ ಬರ್ಕೊಟ್ರು ಆಗೋದಿಲ್ಲ. ಡೋನರ್ ಆಗ್ತಾನೆ, ಜ್ಞಾನಿ ಆಗೋದಿಲ್ಲ. ಡೋನರ್ ಬೇರೆ, ಓನರ್ ಬೇರೆ, ಜ್ಞಾನಿ ಬೇರೆ. ಜ್ಞಾನಕ್ಕೆ ಅದೊಂದೇ ಸಾಕು, ಇನ್ನೇನು ಮಾಡದೆ ಹೋದರೂ ಕೂಡ ಜ್ಞಾನ ಬರೋದು. ನಾವು ಅದನ್ನು ಬಿಟ್ಟು ಎಲ್ಲರೂ ಮಾಡ್ತಾರೆ, ಹುಡುಕಿ ಮಾಡ್ತಾರೆ ಪಾಪ, ಯಾವುದೋ ಇನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಜ್ಞಾನ ಬರೋದೇ ದೊಡ್ಡದು. ಆಚಾರ ಬೇರೆ ಯಾರು ಹೈಲೈಟ್ ಮಾಡಲಿಲ್ಲ, ಯಾರು ಆಚಾರ ಒಬ್ಬರೇ ಹೈಲೈಟ್ ಮಾಡ್ತಾ ಬಂದು ಶಾಸ್ತ್ರದಲ್ಲಿ ಇದ್ದಿದ್ದನ್ನು ಹೈಲೈಟ್ ಮಾಡಿ ತೋರಿಸಿದ್ದವರೊಬ್ಬರೇ. ಅದಕ್ಕೆ ಅವ್ರು ಏನಂತ ಕರಿತೀವಿ? ಗುರು ಅಂದರೆ ಪ್ರತ್ಯಕ್ಷರ ಹೇಳಬೇಕಾಗಿಲ್ಲ. ಗುರು ಅಂದರೆ ಆ ಲಿಂಕ್ ಕೊಟ್ಬಿಟ್ಟು ಅವ್ರು ಗುರು ಆಗಿಬಿಡ್ತಾರೆ. PhD ಗೈಡುಗಳಲ್ಲಿ ಎಲ್ಲ ಹೇಳೋದಿಲ್ಲ ಅವರು, ಸುಮ್ಮನೆ ಮಾರ್ಗದರ್ಶನ ಮಾಡ್ತಾರೆ. ಇವನ ಕೆಲಸ ಇವನೇ ಜಾಸ್ತಿ ಮಾಡಬೇಕಾಗ್ತದೆ. ಪ್ರೈಮರಿಯಲ್ಲಿ ಹಾಗಲ್ಲ, ಮೇಸ್ಟ್ರೆ ಮಾಡಬೇಕಲ್ಲ. ಇವನು ಸುಮ್ಮನೆ ಎಲ್ಲರೂ ಅಂತ ಗೊತ್ತಿರ್ತಾರೆ ಅಷ್ಟೇ, ಹಿಡಿದು ಮಾಡಿಸ್ಬೇಕಾಗತ್ತೆ. ಅಂದರೆ ಇದು ಗುರುವೇ, ಅವರು ಗುರುವೇ. ಇವತ್ತು ದೇವರು ಎಲ್ಲ ರೀತಿಯಲ್ಲೂ ಗುರು, ಅದನ್ನು ಒಪ್ಪಲೇಬೇಕು. ಹಾಗೇನೆ ಇವತ್ತು ಅದಕ್ಕೆ ಜಗದ್ಗುರು ಅಂತ ದೇವರಿಗೆ ಹೆಸರು. ಮೊದಲೇನು ಮಾಡಿ ಎಲ್ಲ ಹೇಳಿದ, ಜನಕ್ಕೆ ಅರ್ಥ ಆಗಲಿಲ್ಲ, ಅವತಾರವನ್ನು ಮಾಡಿ ತೋರಿಸ್ದ, ಅದು ಗುರು. ಮತ್ತೆ ರಾಮಾವತಾರ ಕೃಷ್ಣಾವತಾರ ಮಾಡಿ ತಂದೆ ಮಾತು ಕೇಳಬೇಕು, ಲೆಕ್ಚರ್ ಹೊಡೆದ್ರಲ್ಲ, ತಾನು ಕೇಳಿ ಅವಾಗ ಅರ್ಥ ಆಯ್ತು ಜನಗಳಿಗೆ. ಅದು ಮಾಡಿ ತೋರಿಸ್. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣ. ಎಲ್ಲ ಪದ ಅರ್ಥ ಆಗ್ಬೇಕಾದ್ರೆ ಓದಿರ್ಬೇಕು. ಸಮುದ್ರಾಂತ ಸ್ಥಿತತ್ವ, ಇಲ್ಲಿ ಎಲ್ಲಿ ತಗೊಂಡ್ರಿ? ಈಗ ಸಮುದ್ರ ತಗೊಂಡು, ಸಮುದ್ರದೊಳಗಿದ್ದಾನೆ ಅಂತ. ಸಮುದ್ರ ಎರಡಿದೆ, ಗುಣ ಸಮುದ್ರ. ಎಲ್ಲ ಗುಣ ಸಮುದ್ರ ಒಳಗಿಟ್ಕೊಂಡವನು, ಅದಕ್ಕೆ ಪರಿಪೂರ್ಣ ಆಗ್ತಾನೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ, ಈ ಅಂತಸ್ತತ್ವ ಬೇಕು. ಅದಾಯ್ತು. ಅದು ಅಷ್ಟು ಹೇಳಿದ ಮೇಲೆ ಅಂತಸ್ತತ್ವ ನಮಗೆ ಅರ್ಥ ಆದಮೇಲೆ ಅಂತಃ ಪ್ರವಿಶ್ಯ ನಮಗೆ ಅರ್ಥ ಆಗುತ್ತೆ. ದೇವರು ಒಳಗಿದ್ದಾನೆ, ಒಳಗೆ ಹೋಗ್ತಾನೆ. ಮತ್ತೆ ಎರಡೆರಡಿದೆ ಆಗ್ತಾನೆ. ಆಕಾಶಾಧಿಕರಣಂ ಚೇಷ್ಟಾ ಹಿ ಚೇತನಾನಾಂ ಯಾ ಸಾ ಭವೇತ್ ತತ್ಪ್ರಸಾದತಃ. ಚೇಷ್ಟಾ ಹಿ ಸರ್ವಚೇತನಾನಾಂ ಯಾ ಸಾ ಭವೇತ್ ತತ್ಪ್ರಸಾದತಃ. ಇದೆಲ್ಲ ರಿಯಲ್ ಫಿಲಾಸಫಿ. ಏನದು? ಚೇತನದಲ್ಲಿ ಏನೇ ಆ್ಯಕ್ಟಿವಿಟಿ ಇದ್ದರೂ ಕೂಡ ಯಾರಿಂದ ಆಗಬೇಕು? ದೇವರಿಂದನೇ ಆಗಬೇಕು. ಅದಕ್ಕೆ ಅರ್ಜುನ ಇದೇ ಮಾತು ಗೀತೆ ಓದಿ ಹೇಗಿದೆ. ಅರ್ಜುನಿಗೆ ಉಪದೇಶ ಕೇಳಿದ್ರೆ ಸರಿ ಹೋಗ್ಬಿಟ್ಟ. ಈ ಮಾತು ಫಸ್ಟ್ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ. ಇವತ್ತು ನಾವು ಹೇಳ್ತೇವೆ, ಕೊಡ್ತೇವೆ, ಏನೇ ಮಾಡಿದಾಗಲೂ ಒಂದು ಜ್ಞಾನ ಇರಬೇಕು. ಏನದು? ದೇವರ ಅನುಗ್ರಹ ಅಷ್ಟೇ. ಇವತ್ತು ಯಾರೋ ಕರೆದ ಒಳಗೆ ಹೋಗ್ತಾನೆ, ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅರ್ಥ. ಹಾಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಹೋದ್ರೆ ಅಫೆನ್ಸ್ ಆಗುತ್ತೆ. ಸೊ ದೇವರು ಇವತ್ತು ಅನುಗ್ರಹ ಮಾಡಿದ್ದಾನೆ. ಕಣ್ಣು ತೆಗೆದ ಬೆಳಿಗ್ಗೆದ್ದು, ದೇವ್ರ ದಯ ಇಲ್ಲದ್ರೆ ಕಣ್ಣು ತೆಗಲಿಕ್ಕೆ ಬರ್ಬೇಕಂತ ಏನೂ ಇಲ್ಲ, ಮಲಗಿದವ್ರು ಹೇಳ್ಬೇಕು ಅಂತ ನಿಯಮ ಏನೂ ಇಲ್ಲ. ಗೊತ್ತಾಯ್ತಾ? ಮತ್ತೆ ನಿಜ ಅದು ದೇವ್ರ ದಯ. ಮತ್ತೆ ಪ್ರತಿಯೊಂದು ಕೆಲಸದಿಂದ ಕಾಮನ್ ಫ್ಯಾಕ್ಟರ್ ಅದು. ವಿಷ್ಣು ಪ್ರೇರಣೆ, ವಿಷ್ಣು ಬಿಡುತ್ತೆ, ಸಂಧ್ಯಾವಂದ್ಯ ಪೂಜೆ ಅಷ್ಟೇ ಅಲ್ಲ, ಪ್ರತಿಯೊಂದು ಕೆಲಸಗಳನ್ನು ಹಾಗೇ ಮಾಡಬೇಕು. ತೇನ ವಿನ ತೃಣಮಪಿನ ಚಲತಿ, ತೃಣ ಕಾರ್ಯವೂ ಆಗೋದಿಲ್ಲ. ಆದ್ದರಿಂದ ಅನುಸಂಧಾನ ಇದೇ ಮಾತು ಗೀತೆ ಮಾತು ಹೇಗೆ ಟ್ಯಾಲಿ ಆಗುತ್ತೆ ನೋಡಬೇಕು. ಇದು ಥಿಯರಿ, ಅದು ಪ್ರಾಕ್ಟಿಕಲ್. ಅಕ್ಷರ ಎಲ್ಲ ಹೇಳ್ಬೋದು. ಗೀತೆ ಓದೋರಲ್ಲಿ ಜ್ಞಾನ ಬಂದಿದೆ. ಹೇಗಿದ್ರೆ ಯಾಕೆ ಬಂದಿಲ್ಲ? ಅನುಗ್ರಹ ಇಲ್ಲ. ಅನುಗ್ರಹ ಇಲ್ಲದವರು ಬರೋದಿಲ್ಲ. ಅದಕ್ಕೆ ದುರ್ಯೋಧನಿಗೂ ಕೃಷ್ಣ ಉಪದೇಶ ಮಾಡ್ದ, ಯುದ್ಧ ಮಾಡಬೇಡ ಅಂತ. ಅರ್ಜುನಿಗೂ ಹೇಳಿದ, ದುರ್ಯೋಧನ ಯುದ್ಧ ಮಾಡ್ದ. ಕೃಷ್ಣನ ಮಾತು ಫೇಲ್ ಆಗಿಲ್ಲ ಅಲ್ಲಿ. ಕೃಷ್ಣ ತಿಳಿಯಾಗಿ ಹೇಳಲೇ ಇಲ್ಲ. ಯಾಕೆಂದರೆ ಅವ್ರ ಯೋಗ್ಯತೆಯೇ ಇಲ್ಲ. ಚಿಕ್ಕ ಮಕ್ಕಳಿಗೆ ಏನೋ ವಿಷಯ ಹೇಳ್ಬಿಟ್ರೆ ಪದ್ಧತಿ ಮಾಡ್ಕೊತಾರೆ ಅಂತ ಅವ್ರಿಗೆ ತಿಳಿದ ಹಾಗೆ ಹೇಳ್ತಾರಲ್ಲ, ಹಾಗೆ. ಇವನು ದುಷ್ಟ. ಇವರು ಈ ಯೋಗ್ಯರಿಗೂ ಕೂಡ ಆ ಸ್ಟೇಜ್ ಇಲ್ದವನು ಹೇಳ್ಬಾರ್ದು. 3rd ಇಯರ್ ಪಾಠ ಫಸ್ಟ್ ಇಯರ್ ಮಾಡಿ ಏನರ್ಥ ಆಗುತ್ತೆ ಅವನಿಗೆ? ಅದು ಆಗ ಅರ್ಹತೆ ಇಲ್ಲ ಅವನಿಗೆ. ಬಂದಿರುತ್ತೆ. ದುರ್ಯೋಧನ ಎಂದು ಬರೋದೇ ಇಲ್ಲ ಅವನಿಗೆ. ಅರ್ಥ ಆಯ್ತಾ? ಈ ಆರ್ಟ್ಸ್ ಫಸ್ಟ್ ಇಯರ್ ಓದ್ದ, 2nd ಇಯರ್ ಸೈನ್ಸ್ ಸೇರಿಕೊಂಡ್ರೆ ಏನು ಉಪಯೋಗ ಇಲ್ಲ. ಅರ್ಥ ಆಯ್ತಾ? ಆಮೇಲೆ 3rd ಇಯರ್ ಇದಕ್ಕೆ ಬಂದರೆ 3rd ಇಯರ್ ಫಸ್ಟ್ ಇಯರ್ ಓದ್ದು, 2nd ಇಯರ್ ಕಾಮರ್ಸು, 3rd ಇಯರ್ ಸೈನ್ಸ್, 3ರಲ್ಲೂ ಏನೂ ಬರೋದಿಲ್ಲ ಕೊನೆಗೆ. ಹಾಗಾಗಬಾರ್ದು. ಅದಕ್ಕಾಗಿ ಅರ್ಹತೆ ಇರಬೇಕು. ಇತಿ ಒಂದೇ ವಿಷಯ ಸಾವಿರದನೇ ಕೇಳಿದ್ರೆ ಕೆಲವು ತಿಳಿತಾರೆ, ತಿಳಿಯೋದಿಲ್ಲ. ಅನುಗ್ರಹ ಮಾಡಿದವರಿಗೆ ತಿಳಿಯುತ್ತೆ, ಬೇರೆಯವರಿಗೆ ತಿಳಿಯೋದಿಲ್ಲ. ಇದು ಮ್ಯಾಜಿಕ್. ಇದು ಗೊತ್ತಾಗುತ್ತೆ. ಈಗ ಒಂದೇ ಕ್ಲಾಸು, ಒಂದೇ ಮೇಸ್ಟ್ರು, ಎಲ್ಲ ಒಂದೇ ಎಲ್ಲ ಒಂದೇ. ಒಬ್ಬನು ರ್ಯಾಂಕು, ಒಬ್ಬನು ಫೇಲು ಬೇರೆ ಜೊತೆಗೆ. ಯಾಕಾಯಿತು ಅಂದರೆ ಅವನಿಗೆ ದೇವರ ಅನುಗ್ರಹ ಮಾಡಿಲ್ಲ. ನಭೋ ದದಾತಿ
ಇತಿ ಶಂಕಾ ನಿವೃತ್ತ್ಯರ್ಥಂ. ಅದಕ್ಕೆ ಅಚೇತನ ಸ್ವಭಾವಸ್ತು ವಿವರಾದಿ ತತಃ. ಇನ್ನು ಈ ಚೇತನ ಇದೇ ಇಲ್ಲ ಅಂದಮೇಲೆ ಅಚೇತನಕ್ಕಿಲ್ಲದ್ದು ಚೇತನಕ್ಕಿದೆ, ಯಾವ ಚೇತನಕ್ಕಿರೋದು ಭಗವಂತನಿಗಿದೆ. ಆದ್ದರಿಂದ ಇಂಥ ಅಂತಸ್ತತ್ವ ಇದೆಲ್ಲ ಆಕಾಶಾಧಿಕರಣ. ಆಕಾಶ ಅಂದ್ರೇನು? ಅವಕಾಶ ಪ್ರದಾತೃತ್ವ, ಅವಕಾಶವನ್ನು ಕೊಡುವಿಕೆ. ಇತಿ ಶಂಕಾ ನಿವೃತ್ತ್ಯರ್ಥಂ ಆಕಾಶ ಇತಿ ನಾಮ ಚ. ಪರತೋಪಿ ವರೀಯಸ್ತ್ವ ಪೂರ್ವಾತ್ ಲಿಂಗಾತ್ ಹರೇರ್ಭವೇ ಇತಿ ಶಂಕಾ ಶಂಕೆ ಪರಿಹಾರಕ್ಕೋಸ್ಕರ ದೇವರಿಗೆ ಏನಂತ ಹೆಸರಿದೆ? ಆಕಾಶ ಅಂತ ಕರೀತಾರೆ. ಆಕಾಶ ಪರತೋಪಿ, ಪರಮಾತ್ಮನಿಗೆ ಆಕಾಶ ಅವಕಾಶ ಕೊಡಬೇಕು, ಆಕಾಶಕ್ಕೆ ಪರಮಾತ್ಮ ಅವಕಾಶ ಕೊಡಬೇಕು. ಯಾಕೆಂದರೆ ಈ ಆಕಾಶ ಶಕ್ತಿ ಇರೋ ದೇವರು ಅನುಗ್ರಹ ಮಾಡಿದ್ರಿಂದ, ಆದ್ದರಿಂದ ಆಗ ಮುಖ್ಯ ಆಕಾಶ ಯಾರೀಗ? ದೇವರು. ಅವಕಾಶ ಪ್ರದಾತೃತ್ವ, ಬರೀ ಅವಕಾಶ ಅಲ್ಲ, ಅವಕಾಶ ಕೊಡುವಿಕೆ. ಅರೇ ವಿಷ್ಣು ಅಂತಾನೆ ಮಾಡಬೇಕು. ಅಷ್ಟಾರ್ಥ ವಿಷ್ಣುನೇ. ಯಾವುದೇ ಶಬ್ದ ಕೊಟ್ಟರು ಕೂಡ, ಏನೇ ಗೊತ್ತಿಲ್ಲ ಹೋದ್ರು ಕೂಡ, ಈ ರೋಡ್ ಎಲ್ಲಿಗೆ ಹೋಗುತ್ತೆ, ಹರಿ ನೀರು ಎಲ್ಲಿಗೆ ಹೋಗುತ್ತೆ, ಸಮುದ್ರ ಸೇರುತ್ತೆ ಅಷ್ಟೇ. ನಾವೇನು ನೋಡ್ಕೊಂಬಂದಿಲ್ಲ ಹೋಗಿ ಯಾರು ಕೂಡ. ಒಂದು ಇದು ಹರಿತಾ ಹೋದ್ರೆ ಸಮುದ್ರ ಸೇರಲೇಬೇಕು. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರ. ಶಬ್ದಗಳು ಹಾಗೇನೆ. ಪ್ರತಿ ಆಕಾಶ ಅಂದ್ರೆ ಏನರ್ಥ? ಆಕಾಶ ಇರುತ್ತೆ, ಶಬ್ದ ಮೂವ್ ಆಗ್ಬೇಕಾದ್ರೆ ಆಕಾಶ ಬೇಕು. ಶಬ್ದ ಗುಣಕಂ ಆಕಾಶ. ಆದ್ದರಿಂದ ಅರ್ಥ ಏನಾಯ್ತು ಅಲ್ಲಿಗೀಗ? ಒಂದು ಆಕಾಶ, ನೀರು, ಸಮುದ್ರ ಸೇರಲೇಬೇಕು. ಅದೇ ರೀತಿಯಲ್ಲಿ ಒಂದು ಶಬ್ದ ದೇವರನ್ನ ಹೇಳಲೇಬೇಕು. ಅದು ಪೂರ್ತಿ ಹೇಳೋದಿಲ್ಲ, ಅದು ಸಾರಸ್ಯ ಅಂತ ಕೇಳಿದರೆ. ಬೇರೆದನ್ನ ಜಾಸ್ತಿ ಹೇಳುತ್ತೆ, ದೇವ್ರ ಬಗ್ಗೆ ಪೂರ್ತಿ ಕಡಿಮೆ ಹೇಳುತ್ತೆ. ಎಷ್ಟು ಅಂದರೆ ಭಾರಿ ಕಡಿಮೆ ಅಷ್ಟು ಹೇಳುತ್ತೆ ಅಂತ ಹೇಳ್ತಾರೆ. ನಾವು ಬಾಂಬೆ ರೋಡ್ ಅಂತ ಇರ್ಬೋದು, ಇಲ್ಲಿ ನೋಡಿದ್ರೆ ಬಾಂಬೆಗೆ ಹೋದಾಗಾಯ್ತಾ? ಬಟ್ ಒಂದು ಬಾಂಬೆ ರೋಡ್ ಗೊತ್ತಿದೆ, ಅದು ಭಾರಿ ಸಂತೋಷ ಪಡ್ಬೇಕಷ್ಟೇ. ಬೇರೆ ರೋಡಿಗೆ ಹೋಗೋದ್ರ ಬದಲು ಅಲ್ಲಿಗೆ ಹೋಗ್ಬೋದು. ಬಟ್ ರೋಡ್ ನೋಡಿ ಮಾತ್ರಕ್ಕೆ ಏನು ಗೊತ್ತಾಗಲಿಲ್ಲ, ಬಾಂಬೆ ಹೋದಾಗ ಆಗಲಿಲ್ಲ. ಬಟ್ ಬಾಂಬೆ ರೋಡ್ ಒಮ್ಮೆ ಮರಿಬಾರ್ದು. ನಾವು ದೇವ್ರನ್ನ ಹೇಳುತ್ತೆ ಅದನ್ನು ಬಿಡಬಾರ್ದು, ಬಟ್ ಪೂರ್ತಿ ಹೇಳುತ್ತೆ ಅಂತ ಹೇಳಬಾರ್ದು. ನಭೋ ದದಾತಿ ಶ್ವಸತಾಂ ಮಾರ್ಗಂ ಯನ್ ನಿಯಮಾದದಃ ಇತ್ಯಾದಿ ವಾಕ್ಯೈ. ಅದಕ್ಕೆ ವಾಕ್ಯ ಕೋಟ್ ಮಾಡ್ತಾರೆ. ಪರತೋಪಿ ವರಿಯಸ್ತು ಪೂರ್ವಾತ್ ಲಿಂಗಾತ್ ಧರೇ. ಪರಮಾತ್ಮನಿಗೆ ಯಾಕೆ ಸಾಧ್ಯ, ಉಳಿದವ್ರು ಯಾಕೆ ಸಾಧ್ಯ ಇಲ್ಲ ಅಂದರೆ, ಪರಮಾತ್ಮನಿಗೆ ಏನು ಹೆಸರಿದೆ? ಪರೋವರಿಯಾನ್ ಅಂತ ಹೆಸರಿದೆ. ಪರೋವರಿಯಾನ್ ಅರ್ಥ ಏನದಕ್ಕೆ? ವರಿಯಾನ್ ಅಂದ್ರೆ ಶ್ರೇಷ್ಠ, ಅವರಿಗಿಂತ ಶ್ರೇಷ್ಠ. ಯಾರು ಹೇಳ್ಬಿಡ್ತಾರೆ, 100 ಹೇಳಿದ ಮೇಲೊಂದು ಅಂತಾನೆ, ಮತ್ತೆ ಸಾರ ಒಂದು ಮೇಲೊಂದು ಹೇಳ್ಬಿಟ್ಟಿದ್ದಾರಲ್ಲ ಆ ಥರ. ದೇವ್ರಿಗೆ ಏನಿದೆ ಅಂದರೆ ಅದ್ರ ಮೇಲಿದ್ದಾನೆ. ಅದಕ್ಕೆ ವರಿಯರು ಅಂದರೆ ಶ್ರೇಷ್ಠರು. ಅವ್ರ ಮೇಲೆ ಯಾವಾಗಲೂ ಪರಮಾತ್ಮ ಇರೋದರಿಂದ, ಮತ್ತು ಇವು ಶ್ರೇಷ್ಠತೆ ತಂದುಕೊಟ್ಟಿದ್ದು ಪರಮಾತ್ಮನೇ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ದೇವರನ್ನು ನಾವು ಯಾವ ಶಬ್ದದಿಂದ ಬೇಕಾದ್ರೂ ಕರಿಬಹುದು. ಪ್ರವೃತ್ತಿ ನಿಮಿತ್ತ ನಿಮಗೆ ಗೊತ್ತಿದ್ದಷ್ಟು ಪುಣ್ಯ ಜಾಸ್ತಿ ಅಷ್ಟೆ. ನಭೋ ದದಾತಿ ವಸತಾಂ ಮಾರ್ಗಂ ಯನ್ ನಿಯಮಾದದಃ ಇತ್ಯಾದಿ ವಾಕ್ಯೈ. ಪರಮಾತ್ಮ ಆಕಾಶಕ್ಕೂ ಅವಕಾಶ ಕೊಟ್ಟಿರೋದ್ರಿಂದ, ಆಕಾಶದ ಕೊಡುವಿಕೆಯನ್ನು ಕೂಡ ನಿಯಂತ್ರಣ ಮಾಡೋದರಿಂದ ಅದು ಸಾಧ್ಯ ಇದೆ. ಇತ್ಯಾದಿ ವಾಕ್ಯೈ ಅಧ್ಯಾತ್ಮ ಇಲ್ಲಾಯಿತು. ಅಧ್ಯಾತ್ಮಂ ಅನ್ವಯ ವ್ಯತಿರೇಕತಃ. ಹೀಗೆ ಅನ್ವಯ ವ್ಯತಿರೇಕ ಅಂದ್ರೇನು? ಇದಿದ್ರೆ ಆಗುತ್ತೆ, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಅನ್ವಯ ಅಂದರೆ ಆಗೋದು, ಇಲ್ಲದೆ ಹೋದ್ರೆ ಆಗೋದ್ರೆ ಅದು ಏನದು? ವ್ಯತಿರೇಕ ವ್ಯಾಪ್ತಿ. ಇದ್ರೆ ಆಗತ್ತೆ ಎಂಬುದು ಅನ್ವಯ, ಇಲ್ಲದೆ ಹೋದ್ರೆ ಆಗೋದಿಲ್ಲ ಎಂಬುದು ವ್ಯತಿರೇಕ. ಆದ್ದರಿಂದ ಅನ್ವಯ ವ್ಯತಿರೇಕ ಏನಾದ್ರು ಮಾಡ್ಕೊಳ್ಳಿ. ಉದಾಹರಣೆಗೆ ಓದಿದ್ದ ಪಾಸಾದ, ಓದಲಿಲ್ಲ ಫೇಲ್ ಆದ. ಅರ್ಥ ಏನದಕ್ಕೀಗ? ಪಾಸ್ ಆಗಲಿಕ್ಕೆ ಓದಲೇಬೇಕು ಅಂತ, ಅದು ನಿಯಮ. ಆ ನಿಯಮ ಬರುತ್ತೆ. ಅನ್ವಯ ವ್ಯತಿರೇಕ ಬಂದರೆ ಆ ರೀತಿ ಹೇಳಬೇಕು. ಈ ರೀತಿ ಅನ್ವಯ ವ್ಯತಿರೇಕ ಮಾಡಿಕೊಂಡ್ರೆ ಪ್ರತಿಯೊಂದು ಗುಣ ಕೂಡ ಯಾರದ್ದು? ದೇವರದ್ದು ಅಂತ. ಇವರಲ್ಲಿ ಗುಣ ಇದ್ದರೂ ದೇವರ ಅಧೀನದಲ್ಲಿದೆ. ಇಲ್ಲದವ್ರು ಅಪ್ಲೈ ಕ್ಯಾಶರ್ ತುಂಬ ದುಡ್ಡಿದೆ, ಕೊಡಾಗಿಲ್ಲ ಅವನು. ಯಾವಾಗ ಕೊಡಬೇಕು ಅವನು? ಅವನು ಕೊಟ್ಟು ಚೆಕ್ ಪಾಸಾಗಿ ಬರ್ಬೇಕು, ಅಲ್ಲಿವರೆಗೂ ಇಲ್ಲ. ದುಡ್ಡಿದೆ ಅಂತ ಕೊಟ್ಟರೆ ಅಪರಾಧ. ಆಗಿ ಕೊಡದೆ ಹೋದ್ರು ಅಪರಾಧ. ಯಾವ ಸರಿಯಾಗಿದ್ದಾರೆ ಕೊಡಬೇಕು ಕರ್ತವ್ಯ, ಕೊಡೋದು ಅದು ಕರ್ತವ್ಯ. ಅದು ಉಳಿದವರು ಆ ರೀತಿ ಕ್ಯಾಶ್ ಕೊಟ್ಟಿರೋದು ಆ ಕಂಡೀಷನ್ ಮೇಲೆ. ಆದರೆ ದೇವರಿಗೆ ಯಾವುದೂ ಇಲ್ಲ. ಏನು ಮಾಡಬಹುದು? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ. ಏನು ಬೇಕಾದ್ರೂ ಮಾಡಬಾರ್ದು, ಏನು ಬೇಕಾದ್ರೂ ಮಾಡಬಾರ್ದು ಅನ್ನೋ ಪದ ಉಪಯೋಗಿಸ್ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೇವೆ. ಅವರು ಅದಕ್ಕಿಂತ ಸುಳ್ಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ? ಏನು ಮಾಡೋದನ್ನು ಮಾಡಿ ಸಾಕು, ಏನು ಬೇಕಾದ್ರೂ ಮಾಡಬೇಡ, ಮಾಡೋದನ್ನು ಮಾಡಿ ಸಾಕು ಅಂದರೆ ಸಾಕು. ಏನು ಅಲ್ಲ, ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿ ಆ ಕಾನ್ಸೆಪ್ಟ್ ಬೇರೆ. ಬಂದೆ ಅನ್ವಯ ವ್ಯತಿರೇಕ ಬೇರೆ. ಅನ್ವಯ ವ್ಯತಿರೇಕ ಅಂದರೆ ಯತ್ಸತ್ವೇ ಯತ್ಸತ್ವ, ಯಥಭಾವೇ ಯಥಭಾವ, ಅದು ಅನ್ವಯ ವ್ಯತಿರೇಕ. ಅದು ಹಾಗಲ್ಲ. ವ್ಯತಿರೇಕ ವ್ಯಾಪ್ತಿ ಅಂದ್ರೇನು?
ಅದು ಇಲ್ಲದೆ ಹೋದ್ರೆ ಇರೋದಿಲ್ಲ ಅಂತ ಅಷ್ಟೇ. ಉದಾಹರಣೆಗೆ ಯತ್ರ ಯತ್ರ ಧೂಮ ತತ್ರ ತತ್ರ ಬಲಿ, ಇದು ಅನ್ವಯ ವ್ಯಾಪ್ತಿ, ಗೊತ್ತಾಯ್ತಾ. ಆದರೆ ಎಲ್ಲೆಲ್ಲಿ ಧೂಮಭಾವ ಇರುವ ಅಗ್ನಿಭಾವ, ಅಲ್ಲಿ ಧೂಮ ಇರಬಾರ್ದು ಇದಿಲ್ಲ, ವಸ್ತು ಇರಬಾರ್ದು ಅಂತೇನು ವ್ಯಾಪ್ತಿ ಇಲ್ಲ. ಇದಕ್ಕೆ ಕಾರಣ, ಇದು ಕಾರ್ಯಕಾರಣ ಭಾವ ಕನ್ಫರ್ಮ್ ಮಾಡುತ್ತೆ. ದೇವರ ಅನುಗ್ರಹ ಇದ್ದರೆ ಕೆಲಸ ಆಗುತ್ತೆ, ಇಲ್ಲದೆ ಹೋದರೆ ಕೆಲಸ ಆಗೋದಿಲ್ಲ. ಏನರ್ಥ? ಅನ್ವಯ ವ್ಯತಿರೇಕ ಎರಡೂ ಆಯ್ತು. ಇದು ಇದ್ದರೆ ಆಗಬೇಕು, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಕೆಲವು ಬರೋವರೆಗೆ ಕೆಲಸ ಆಗೋದಿಲ್ಲ, ಗೊತ್ತಾಯ್ತಾ. ಬಂದರೆ ಆಗತ್ತೆ, ಕೆಲವರು ಬಂದರೂ ಅಷ್ಟೇ ಹೋದ್ರು ಅಷ್ಟೇ, ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಅವ್ರೇನಲ್ಲ ಸಾಧನ ಅಂತ ಕರಿಬಾರ್ದು. ಕಾರಣ ಬೇರೆ, ಸಾಧನ ಬೇರೆ. ಕಾರಣ ಅಂದ್ರೇನು? ಒನ್ ಆಫ್ ದಿ ಮೆನಿ ಕಾಸಸ್, ಒನ್ ಆಫ್ ದಿ ಮೆನಿ ಕಾಸಸ್ ಅನ್ನ ಕಾರಣ ಅಂತ ಕರೀತಾರೆ. ಮೇನ್ ಕಾಸನ್ನ ಕಾರಣ ಅಂತ ಕರೀತಾರೆ. ಆಕ್ಚುಲಿ ಕರಡ ಚಿಕ್ಕದು, ಕಾರಣ ದೊಡ್ಡದು ಆಗಿದೆ ಪದ. ಕರಡ ಚಿಕ್ಕದು, ಕಾರಣ ದೊಡ್ಡದು. ಆಕ್ಚುಲಿ ದೊಡ್ಡದು ಯಾವುದು? ಆಕ್ಚುಲಿ ಕಾರಣ ದೊಡ್ಡದು. ಪರಮಾತ್ಮ ಏನಾಗಿದ್ದಾನೆ? ಕಾರಣಂ ಕರಣಂ ಕರ್ತ. ವಿಷ್ಣು ಸಹಸ್ರನಾಮ. ಕಾರಣಂ ಕರ್ತ. ಕಾರಣನು ಅವನೇ. ಕಾರಣನು ಅಂದರೆ ಫಂಡಮೆಂಟಲ್ ಕಾಸು ಅವನೇ, ಸೆಕೆಂಡರಿ ಕಾಸು ಅವನೇ. ಅಂದರೆ ಯಾವ ಕಾಸು ಕೂಡ ಅವನು ಕೊಡದೆ ಹೋದರೆ ಇಲ್ಲ. ಉದಾಹರಣೆ ಮೇನ್ ಸ್ವಿಚ್ ಆಫ್ ಮಾಡಿದ್ದಾನೆ, ಈ ಮೇನ್ ಸ್ವಿಚ್ ಹಾಕಿರೋ ಅಷ್ಟೇ, ಬಿಟ್ಟರು ಅಷ್ಟೇ. ಎಷ್ಟು ಎಲ್ಲ ಸ್ವಿಚ್ ಹಾಕಿರೂ ಬರೋದಿಲ್ಲ. ಆದರೆ ಅದು ಕೊಟ್ಟಾದ್ರೆ ಏನಾಗುತ್ತೆ? ಇದು ಪರ್ಲಕ್ಷ. ಅಂದರೆ ನಮ್ಮ ಕರೆಂಟ್ ಅಂತ ಹೇಳಿದ್ರು ಕೂಡ ಕಂಟ್ರೋಲ್ ಅಲ್ಲಿದೆ, ಗೊತ್ತಾಯ್ತಾ. ಆ ರೀತಿಯಲ್ಲಿ ದೇವರು ಪ್ರತಿಯೊಬ್ಬರ ಗುಣವನ್ನು ನಿಯಮನ ಮಾಡ್ತಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಶ್ಲೋಕ ಹೇಳೋದು ಬೇರೆ, ಅರ್ಥ ಮಾಡ್ಕೊಡೋದು ಬೇರೆ, ಎಕ್ಸ್ಪೀರಿಯನ್ಸ್ ಮಾಡೋದು ಬೇರೆ. ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆ ರೀತಿ ಬೇರೆ. ಆ ಲೆವೆಲ್ಗೆ ಹೋದರೆ ಶಾಸ್ತ್ರ ಓದಿ ಸಾರ್ಥಕ. ಈ ಲೆವೆಲ್ ಎಲ್ಲರೂ ಹೋಗ್ಬಿಡ್ತಾರೆ, ಒಂದು ಸೆಕೆಂಡ್ ಲೆವೆಲ್ವರೆಗೂ ಹೋಗ್ತಾರೆ. ಆ ಲೆವೆಲ್ ಒಳಗೆ ಫೈನಲ್ಸ್ ಫೇಲ್ ಆಗ್ತಾರೆ ಅಂತಾರಲ್ಲ, ಹಾಗೆ. ಫೈನಲ್ ಅಂದರೆ ದೇವ್ರನ್ನ ಅಲ್ಟಿಮೇಟ್ ಅಂತ ಹೇಳ್ಕೊಳ್ಳೋದು ಫೈನಲ್. ಜ್ಞಾನಿಗಳೆಲ್ಲ ಅಲ್ಲಿಗೆ ಹೋಗ್ತಾರೆ. ಇವ್ರು ಒಂದು ಸ್ಟೇಜಲ್ಲಿ ನಮ್ಮನ್ನು ಬಿಟ್ಟು ವಾಪಸ್ ಬಂದುಬಿಡ್ತಾರೆ ಅಷ್ಟೇ. ಬಿಲ್ಡಿಂಗ್ ನೋಡಿ ಕೆಲಸ ಆಯಿತು ಅಂತ ಹೋದರೆ ಹಾಗೆ ಬಿಲ್ಡಿಂಗ್ ನೋಡೋದು ಅಷ್ಟೇ ಹೊರತು ಒಳಗೆ ಪ್ರವೇಶನೂ ಮಾಡಿಲ್ಲ, ತಮ್ಮ ಕಾಂಟ್ಯಾಕ್ಟು ಮಾಡಿಲ್ಲ, ಆ ಒಪ್ಪಿಗೆ ಅಂತೂ ಸಿಕ್ಕೇ ಇಲ್ಲ. ಆ ರೀತಿ ಫಸ್ಟ್ ಸ್ಟೇಜ್ ಓದೋದೆಲ್ಲ ಅಷ್ಟೇ, ಜಾಸ್ತಿ ಆಗೋದಿಲ್ಲ. ಮತ್ತು ಆಗ ಆವೃತ್ತಿ ಅಸಕರದ ಉಪದೇಶ ಅಥವಾ ಮತ್ತೆ 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 ನೋಡಿದಾಗ ಅದೇನಾಗತ್ತೆ, ಅದೇ ಕಾಣಕ್ಕೆ ಶುರುವಾಗುತ್ತೆ. ಚೇಷ್ಟ ದಭೋ ದದಾತಿ ತಮಸಾಂ ಶಸತಾಂ ಮಾರ್ಗಂ ತನ್ನಿಯಮಾದದಹ ಇತ್ಯಾದಿ ವಾಕ್ಯ. ಶಸತಾಂ ಮಾರ್ಗಂ ದಯತಿ. ದೇವರ ಅವಕಾಶ ಕೊಡೋದು ಅಂತೆಂಥದ್ದಲ್ಲ. ಉಸಿರಾಡ್ತಾ ಇಲ್ಲ ಮೊದಲು, ಈಗ ಉಸಿರಾಡ್ತಾ ಇಲ್ಲ, ವಿಶ್ರಾಲಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಅದ್ರ ಕಾರ್ಯ ಕೊಡೋ ಶಕ್ತಿ ಇದೆಯಾ? ಕೊನೆಗೆ ಸ್ಟಾಪ್ ಆಗಿದೆ. ಅವಕಾಶ ನಿಂತು ಅಂದರೆ ಉಸಿರು ಸಾಪ್ ಆಗ. ಈ ಶಕ್ತಿನ ದೇವರಿಗೆ ಮಾತ್ರ ಗೊತ್ತಾಯ್ತು. ಊದುಗೊಳಿಯೋದು ಬರೋದಲ್ಲ ಇದೆಲ್ಲ. ದೇವರ ಇಲ್ಲವರು ಸತ್ತವರಿಗೆಲ್ಲ ಪಂಪ್ ಹೊಡೆದು ಕೂಡಿಸ್ಕೊಳ್ಳೋದಾಗಿದೆ, ಸಾಧ್ಯ ಇಲ್ಲ. ಅಧ್ಯಾತ್ಮಂ ಅನ್ವಯ ವ್ಯತಿರೇಕತಃ ಪ್ರಾಣಾದಿ ಹೇತುತಾ ದೃಷ್ಟೇ ಅತಿದೇಶೋ ಹಿ ತಾದೃಶಃ ಲಿಂಗಂ ಬಲವದೇವ ಸ್ಯಾತ್ ಪ್ರೇರಕೋ ಅಸ್ಯಾಪಿ ಯತ್ತದ್ಧರಿ. ಇನ್ನು ಬಿಡಿಸಿ ಹೇಳ್ತಾರೆ. ಮತ್ತೆ ಒಂದೊಂದೇ ಕಾರಣ, ಈಗ ಒಂದೊಂದೇ ಕಾರಣ ಮುಗೀತು. ಮತ್ತೆ ಮೇಲಕ್ಕೆ ಹೋಗ್ಬೇಕು, ಮತ್ತೆ ಹೋಗ್ಬೇಕು. ಈ ಪ್ರಾಣದೇವರಿಗೆ ಕೆಲಸ ಮಾಡ್ತಾರೆ, ಮುಗೀತು. ಕಣ್ಣು ಕಾಣಿಸುತ್ತೆ ಅಷ್ಟೇ ಅಲ್ಲ, ಅಲ್ಲಿ ಪ್ರಾಣ ಇದ್ದರೆ ಕಣ್ಣು ಕಾಣಿಸುತ್ತೆ. ಈ ಹೊರಗಿಂದಂತೂ ಸೂರ್ಯ ಇದು ಇರೋದು ಗೊತ್ತಿಲ್ಲ ಅವರಿಗೆ. ನರ್ವ್ ಹೇಳ್ಬಿಡ್ತಾರೆ, ನರ್ವ್ ಹೇಳ್ತಾರೆ, ಅಷ್ಟಲ್ಲ. ಸ್ವಲ್ಪ ಮುಂದೋದ್ರೆ ಸೂರ್ಯ ಬರುತ್ತಾರೆ. ಸೂರ್ಯ ಬಂದರೆ ಪ್ರಾಣದೇವರು ಬರಬೇಕು, ಆಮೇಲೆ ಲಕ್ಷ್ಮೀನಾರಾಯಣ ಬರಬೇಕು. ಇದು ಪ್ರೋಸೆಸ್ ಇದು. ಅಲ್ಲಿ ಸ್ಯಾಂಕ್ಷನ್ ಇಲ್ಲದೆ ಹೋದರೆ ಇಲ್ಲಿ ಏನು ಮಾಡೋಕ್ಕೂ ಬರೋದು. ನಮಗೆ ಈ ಸ್ಟೇಜ್ ಒಂದೇ ಕಾಣೋದು ಅಷ್ಟೇ. ರೆಪ್ಪೆ ಅಂತ ಹೇಳ್ತೇವೆ, ತೆಗೆದಾಗ ನೋಡೋದು ಇಷ್ಟೇ ಕಾಣೋದು ನಮಗೆ. ಅದಲ್ಲ, ಇದು ಲೋಯೆಸ್ಟ್ ಸ್ಟೇಜಲ್ಲಿ ನೋಡ್ತಿರೋದು ನಾವು. ಅಪಾಯಿಂಟ್ಮೆಂಟ್ ಡೆಲಿವರ್ ಮಾಡ್ತಾನೆ ಅಷ್ಟೇ, ಅವನು ಅಪಾಯಿಂಟ್ ಮಾಡ್ದ ಅಂತ ಹೇಳ್ತೀವ. ಡೆಲಿವರ್ ಮಾಡೋದು ನಮಗೆ ಕಣ್ಣಕ್ಕೆ ಕಾಣೋದು ಹೌದು, ಅದು ಆ್ಯಕ್ಚುಲಿ ಬಂದಿರೋದು ಎಲ್ಲಿಂದ? ಅದು ಅಲ್ಲಿಂದ. ಇವ್ರು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಕ್ರಿಯೇಟ್ ಮಾಡಿ ಫೋರ್ಜರಿ ಆಗುತ್ತೆ ಅಷ್ಟೇ. ಸೊ ಆ ರೀತಿ ಪ್ರಾಣದೇವರು ಮಾಡ್ತಾರೆ ಸರಿ, ಸೂರ್ಯ ಮಾಡ್ತಾನೆ ಸರಿ, ನಾವು ಮಾಡ್ತೇವೆ ಸರಿ. ಅದು ಎಷ್ಟೆಷ್ಟು ಎಲ್ಲ ನೋಡ್ತಾ ಹೋಗ್ಬೇಕು. ನಾವೇನೋ ಮಾಡಿಸಲ್ಪಡ್ತೇವೆ ಹೊರತು ಮಾಡೋ ಶಕ್ತಿ ನಮಗಿಲ್ಲ. ಉಳಿದವರಿಗೆ ಎರಡು ಮಾಡಿಸ್ತಾರೆ ಮತ್ತೆ ಹೇಳಬೇಕು. ಆದ್ರೆ ಬರೀ ಮಾಡಿಸೋನು ಭಗವಂತ ಒಬ್ಬರೇ, ಏನು ಬೇಕಾದ್ರೂ ಮಾಡಿಸ್ತಾರೆ. ಅದು ದೇವ್ರ ಸರಿಯತ್ ಕಟಾಕ್ಷ ಬಲವತಿ ಅಜಿತಂ ನಾಮ. ಆಗ ದೇವ್ರ ನಮಗೆ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತಾ ಇಲ್ವಾ? ಆ ಅನುಭವ ಬರುತ್ತಾ. ಅದು ಬಂದಮೇಲೆ ಇನ್ನು ಬೇರೆ ತಲೆಗೆ ಹೋಗಲ್ಲ ವಿಚಾರ. ಯಾರು ಹೇಳ್ಬಿಟ್ರೆ ದಕ್ಕು ಬಿಡ್ತಾರೆ ಅಷ್ಟೆ. ಅದು ಹೇಗೆ ಸಾಧ್ಯ? ಇಂಪಾಸಿಬಲ್ ಅನ್ನೋ ಜ್ಞಾನ ಬರುತ್ತೆ. ಆಗ ಶಾಸ್ತ್ರ ಓದಿದಾಗ ಬರೋ ಕ್ಲಾರಿಟಿ ಓದ್ದೇ ಇದ್ದಾಗ ಬರೋದಿಲ್ಲ. ಶಾಸ್ತ್ರ ಓದಿದಾಗಿರೋ ಬರೋ ಕ್ಲಾರಿಟಿ ಯಾವಾಗ ಬರೋದಿಲ್ಲ? ಓದಿದಾಗ ಎಲ್ಲ ಪರ್ಫೆಕ್ಷನ್ ಇರುತ್ತೆ. ಅಲ್ಲಿಗಿರಲಿ. ನಾಳೆ ಇದೊಂದಿದೆ.